ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿ. ಹಿಂದಿನ ವಿಡಿಯೋದಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ 5 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮಲ್ಲಿ ಬಂದರೆ ಹೇಗೆ ಬರೀಬೇಕು ಅಂತ ತಿಳ್ಕೊಂಡ್ರಿ. ಇವತ್ತು ಫುಲ್ ವೇವ್ ರೆಕ್ಟಿಫೈರ್ ಬಗ್ಗೆ ತಿಳಿದುಕೊಳ್ಳೋಣ. ಹುಷಾರಾಗಿ ಪೂರ್ತಿ ವಿಡಿಯೋನ ನೋಡಿ, ಯಾಕೆಂದರೆ ನಾನು ಅಲ್ಲಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹಿಂಟ್ಸ್ ಮತ್ತು ಸಜೆಷನ್ಸ್ನ ಕೊಡ್ತಾ ಇರ್ತೀನಿ. ಸೊ ತಡ ಮಾಡದೆ ಶುರು ಮಾಡೋಣ. ಫುಲ್ ವೇವ್ ರೆಕ್ಟಿಫೈರ್ ಮೊದಲಿಗೆ ಬರಿಬೇಕಾಗಿರೋದು, ನೀವು ಸರ್ಕ್ಯೂಟ್ ಡಯಾಗ್ರಾಮ್ ತುಂಬ ನೀಟಾಗಿ ಬರಿಬೇಕು, ತಪ್ಪಿಲ್ಲದೆ ಬರಿಬೇಕು. ಸ್ಕೇಲ್ ಮತ್ತು ಪೆನ್ಸಿಲ್ನ ದಯವಿಟ್ಟು ಯೂಸ್ ಮಾಡಿ. ನಾನು ರಫ್ ಸ್ಕೆಚ್ ಆಗ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲೇನು ಬರುತ್ತೆ, ಸೆಂಟರ್ ಟ್ಯಾಪ್ಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೆಂಟರ್ ಟ್ಯಾಪ್ಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಪ್ರೈಮರಿ ವೈಂಡಿಂಗ್ಸ್ ನಾನು ಬರಿತಾ ಇದ್ದೀನಿ. ಸೊ ಪ್ರೈಮರಿ ವೈಂಡಿಂಗ್ಸ್ ಈ ಥರ ಇರುತ್ತೆ. ಪ್ರೈಮರಿ ವೈಂಡಿಂಗ್ಸಲ್ಲಿ ಜಾಸ್ತಿ ಟರ್ನ್ಸ್ ಇರೋ ಥರ ತೋರಿಸಿ, ಸೆಕೆಂಡ್ರಿನಲ್ಲಿ ಕಡಿಮೆ ಟರ್ನ್ಸ್ ಇರೋ ಥರ ತೋರಿಸಿ. ಓಕೆ, ಈಗ ನಾನು ಟ್ರಾನ್ಸ್ಫಾರ್ಮರ್ ಬರ್ದಾಯ್ತು. ಸೊ ಪ್ರೈಮರಿ ಆಫ್ ದಿ ಟ್ರಾನ್ಸ್ಫಾರ್ಮರ್ಗೆ ನಾವು ಏನು ಕನೆಕ್ಟ್ ಮಾಡ್ತೀವಿ, ಎ ಸಿ ಮೇನ್ಸ್ನ ಕನೆಕ್ಟ್ ಮಾಡ್ತೀವಿ. ಮರಿಬೇಡಿ, ಸೆಕೆಂಡ್ರಿನಲ್ಲಿ ಸೆಂಟರ್ ಟ್ಯಾಪ್ ಇರುತ್ತೆ, ಅಂದರೆ ಮಧ್ಯದಲ್ಲಿ ಈ ಒಂದು ಟರ್ಮಿನಲ್ ಸಿಗುತ್ತೆ ನಮಗೆ ಟ್ರಾನ್ಸ್ಫಾರ್ಮರಲ್ಲಿ. ಈಗ ಎರಡು ಔಟ್ಪುಟ್ ಬರುತ್ತೆ ಟ್ರಾನ್ಸ್ಫಾರ್ಮರ್. ಸೊ ಇದನ್ನು ನಾನು V1 ಅಂತ ಕರಿತೀನಿ. ಇದು ಡಯೋಡ್ D1ಗೆ ಇನ್ಪುಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋದು V2 ಅಂತ ಕರಿತೀನಿ. ಇದು ಡಯೋಡ್ D2ಗೆ ಇನ್ಪುಟ್ ಆಗಿರುತ್ತೆ. ಸೊ ಇಲ್ಲಿ ಹೆಸರು ಕೊಟ್ಕೊಂಡ್ಬಿಡೋಣ. ಇದು ಎ ಅಂತ ಹೆಸರು ಕೊಡ್ತಾ ಇದ್ದೀನಿ, ಇದನ್ನ ಸಿ ಅಂತ ಹೆಸರು ಕೊಡ್ತಾ ಇದ್ದೀನಿ ಸೆಂಟರ್ ಟ್ಯಾಪಿಂಗಿಗೆ. ಈ ಪಾಯಿಂಟ್ನ ನಾನು ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಸೊ ಈಗ ರೆಕ್ಟಿಫೈರ್ ಸರ್ಕ್ಯೂಟ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಎರಡು ಡಯೋಡ್ ಯೂಸ್ ಮಾಡ್ತೀವಿ ನಾವು. ಪಿ ಟೈಪ್ ಆಫ್ D1 ಏನಿದೆ ಅದು ಎಗೆ ಕನೆಕ್ಟ್ ಆಗಿದೆ. ಪಿ ಟೈಪ್ ಆಫ್ D2 ಏನಿದೆ ಅದು ಬಿಗೆ ಕನೆಕ್ಟ್ ಆಗಿದೆ. ಇದು D1 ಡಯೋಡ್, ಇದು D2 ಡಯೋಡ್. ಈಗ ಎನ್ ಟೈಪ್ ಆಫ್ ಬೋತ್ ದಿ ಡಯೋಡ್ಸ್ ಏನಿದೆ ಅದನ್ನು ಒಟ್ಟಿಗೆ ಈ ಥರ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ವೈರನ್ನ ನಾವು ಸಿ ಇಂದ ತಗೊಳ್ತೀವಿ. ಹುಷಾರಾಗಿ ಗಮನಿಸಿ, ನೀವು ಈ ಥರ ಸರ್ಕ್ಯೂಟ್ ಬರಿಬಾರ್ದು. ಈ ಥರ ಬರೆದ್ರೆ ಅರ್ಥ ಏನು, ಬಿ ಮತ್ತು ಸಿ ವೈರು ಜಾಯಿನ್ ಆಗಿದೆ ಅಂತ. ಈ ಥರ ಬರೆದ್ರೆ ನಿಮಗೆ ತಪ್ಪು ಆಗ್ತಾರೆ, ಮಾರ್ಕ್ಸ್ ಸಿಗೋದಿಲ್ಲ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಏನು ಮಾಡ್ಬೇಕು, ನಾನು ಈ ಥರ ವೈರ್ ತಗೊಳ್ಬೇಕಾದ್ರೆ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಜಂಪನ್ನು ತೋರಿಸ್ತೀನಿ ನಾನು. ಅಂದರೆ ಇನ್ಸುಲೇಷನ್ ಆಗಿದೆ, ಬಿ ಮತ್ತು ಸಿ ಕನೆಕ್ಟ್ ಆಗಿಲ್ಲ ಅಂತ ಈ ಥರ ತೋರಿಸ್ತೀವಿ. ಸೊ ಇಲ್ಲಿಂದ ಒಂದು ವೈರ್ ಬಂತ ಈ ಥರ, ಮತ್ತು ಎರಡು ಎಣ್ಣು ಕನೆಕ್ಟ್ ಆಗಿದೆಯಲ್ಲ, ಅಲ್ಲಿಂದ ಇನ್ನೊಂದು ವೈರ್ ತಗೊಳ್ತೀನಿ ಈ ಥರ. ಈಗ ಇವೆರಡರ ಮಧ್ಯದಲ್ಲಿ ಒಂದು ಲೋಡ್ ರೆಸಿಸ್ಟರ್ನ ಕನೆಕ್ಟ್ ಮಾಡ್ತೀನಿ. ಲೋಡ್ ರೆಸಿಸ್ಟರ್ ಏನು ಕನೆಕ್ಟ್ ಮಾಡ್ತೀವಿ, ಔಟ್ಪುಟ್ ವೋಲ್ಟೇಜ್ನ ತಗೊಳ್ಳೋದಕ್ಕೆ. ಸೊ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ನಮಗೆ ಔಟ್ಪುಟ್ ವೋಲ್ಟೇಜ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿಗೆ ಸರ್ಕ್ಯೂಟ್ ಮುಗೀತು. ಇದಕ್ಕೆ ರಿಲೇಟೆಡ್ ಆಗಿ ಒಂದೆರಡು ಸೆಂಟೆನ್ಸ್ನ ಬರಿತೀವಿ. ಅದನ್ನು ಥಿಯರಿ ಅಂತ ಕರಿಬೋದು, ನೀವು ಕನ್ಸ್ಟ್ರಕ್ಷನ್ ಅಂತ ಕೂಡ ಕರಿಬೋದು. ಸೊ ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ will step down AC voltage. AC ವೋಲ್ಟೇಜ್ನ ಅದು ಕಡಿಮೆ ಮಾಡ್ತದೆ. ಟು ರಿಕ್ವೈರ್ಡ್ ಲೆವೆಲ್, ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಅದು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ಈ ಥರ ಬರೀತೀನಿ ನಾನು. ಟೂ ಡಯೋಡ್ಸ್ D1, D2
along with a load resistor, with a load resistor RL connected as shown, connected as shown, will work like full wave rectifier. ಈ ತರ ಒಂದು ರಿಲೇಟೆಡ್ ಆಗಿ 2 ಅಥವಾ 3 ಸೆಂಟೆನ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ವರ್ಕಿಂಗ್. ಸೊ ವರ್ಕಿಂಗ್ ನ ಕರೆಕ್ಟ್ ಆಗಿ ಗಮನಿಸಿ. ವರ್ಕಿಂಗ್ ಅಲ್ಲಿ ನಾನು 2 ಭಾಗ ಮಾಡ್ತೀನಿ. ಮೊದಲನೇ ಭಾಗ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದಿ ಇನ್ಪುಟ್ ಏನಾಗ್ತಾ ಇದೆ ಅಂತ ಹೇಳುತ್ತೆ. ಎರಡನೇ ಭಾಗ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದಿ ಇನ್ಪುಟ್ ಏನಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ವರ್ಕಿಂಗ್ ಅಂತ ಹೆಡಿಂಗ್ ತಗೊಳ್ತೀನಿ, ಅದರಲ್ಲಿ ಮತ್ತೆ 2 ಸಬ್ ಹೆಡಿಂಗ್ ಬರುತ್ತೆ. ವರ್ಕಿಂಗ್. ಸೊ ಅದರಲ್ಲಿ ಮೊದಲನೇ ಪಾರ್ಟ್ ಯಾವುದು? ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದಿ ಇನ್ಪುಟ್. ಇನ್ಪುಟ್ ಸಿಗ್ನಲ್. ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಂದ್ರೆ ನಾವೊಂದು ರೆಫರೆನ್ಸ್ ಇಟ್ಕೊಳ್ತೀವಿ. ಆ ಟೈಮಲ್ಲಿ ನಾನು ಏನಂತ ಅನ್ಕೊಳ್ತೀನಿ, ಎ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್, ಬಿ ಈಸ್ ಅಟ್ ಲೋವರ್ ಪೊಟೆನ್ಷಿಯಲ್. ಕೆಲವು ಸತಿ ನೀವು ಎ ಈಸ್ ಅಟ್ ಪಾಸಿಟಿವ್ ಪೊಟೆನ್ಷಿಯಲ್, ಬಿ ಈಸ್ ಅಟ್ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕೂಡ ಬರಿಬೋದು, ತಪ್ಪೇನಿಲ್ಲ. ಬಟ್ ಬೆಟರ್ ಸೆಂಟೆನ್ಸ್ ಹೈಯರ್ ಪೊಟೆನ್ಷಿಯಲ್, ಲೋವರ್ ಪೊಟೆನ್ಷಿಯಲ್. ಸೊ ನೋಡ್ಕೊಳ್ಳಿ ಯಾವ ತರ ಸೆಂಟೆನ್ಸ್ ಬರಿತಾ ಇದ್ದೀನಿ ನಾನಂತ. ಮೊದಲನೇ ಪಾಯಿಂಟ್ ಏನಿದೆ? ಎ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್, and B is at lower potential. ಸೊ ಎ ಹೈಯರ್ ಪೊಟೆನ್ಷಿಯಲ್ ಅಲ್ಲಿದ್ದು ಬಿ ಲೋವರ್ ಪೊಟೆನ್ಷಿಯಲ್ ಇದ್ರೆ ಏನಾಗುತ್ತೆ ನೋಡೋಣ. ಈ ಪಿ ಟೈಪ್ ಆಫ್ D1 ಏನಾಗಿದೆ, ಅದು ಹೈಯರ್ ಪೊಟೆನ್ಷಿಯಲ್ ಕನೆಕ್ಟ್ ಆಗಿದೆ. ಎನ್ ಅನ್ನತಕ್ಕಂಥ ಏನು ಕನೆಕ್ಟ್ ಆಗಿದೆ, ಲೋವರ್ ಪೊಟೆನ್ಷಿಯಲ್ ಕನೆಕ್ಟ್ ಆಗಿದೆ. ಅದೇ ನೀವು D2 ನೋಡಿದ್ರೆ ಪಿ ಟೈಪ್ ಆಫ್ D2 ಲೋವರ್ ಪೊಟೆನ್ಷಿಯಲ್ ಕನೆಕ್ಟ್ ಆಗಿದೆ, ಎನ್ ಅನ್ನೋದು ಅದಕ್ಕಿಂತ ಹೈಯರ್ ಪೊಟೆನ್ಷಿಯಲ್ ಕನೆಕ್ಟ್ ಆಗಿದೆ. ಸೊ D1 ಫಾರ್ವರ್ಡ್ ಬಯಾಸ್ ಆಯ್ತು, D2 ರಿವರ್ಸ್ ಬಯಾಸ್ ಆಯ್ತು. ಸೊ ನೆಕ್ಸ್ಟ್ ಸೆಂಟೆನ್ಸ್, D1 is forward biased and conducts. ಸೊ ಫಾರ್ವರ್ಡ್ ಬಯಾಸ್ ಆದ್ರೆ ಅದು ಕರೆಂಟ್ ನ ಕಂಡಕ್ಟ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದೇ D2 ಬಗ್ಗೆ ಹೇಳೋದಾದ್ರೆ D2 is reverse biased. ಸೊ ಈಗ D1 ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಸೊ D1 ಫಾರ್ವರ್ಡ್ ಬಯಾಸ್ ಆಗಿದೆ ಅಲ್ವಾ. ಸೊ ಅಂದ್ರೆ ಕಂಡಕ್ಟ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿದೆ ಆರೋ ಹೆಡ್ ಏನ್ ತೋರಿಸುತ್ತೆ, ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಇನ್ ಫಾರ್ವರ್ಡ್ ಬಯಾಸ್ ಅನ್ನ ಹೇಳುತ್ತೆ. ಸೊ ಈ ತರ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಫ್ಲೋ ಆಗ್ಬೇಕಾದ್ರೆ ಇದು ಕಂಡಕ್ಟ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಅದು RL ಮುಖಾಂತರ ಫ್ಲೋ ಆಗಬೇಕು. RL ಮುಖಾಂತರ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಸೊ ನಾನಿಲ್ಲಿ RL ಕನೆಕ್ಟ್ ಆಗಿರೋ ಟರ್ಮಿನಲ್ಸ್ಗೆ ಹೆಸರು ಕೊಡ್ತಾ ಇದ್ದೀನಿ, ಎಕ್ಸ್ ಮತ್ತೆ ವೈ ಅಂತ ಕೊಟ್ರೆ ಒಳ್ಳೇದು, ಯಾಕೆಂದ್ರೆ ಅದನ್ನು ಕೂಡ ನಾನು ಸೆಂಟೆನ್ಸ್ ಅಲ್ಲಿ ಸೇರಿಸ್ಕೊಳ್ತೀನಿ. ಓಕೆ. ಸೊ current flows through RL, current flows through RL, current flows through RL. ಯಾವ ಡೈರೆಕ್ಷನ್ ಅಲ್ಲಿ? ಫ್ರಮ್ X to Y, ಫ್ರಮ್ X to Y, X ಇಂದ Y ಕಡೆ ಕರೆಂಟ್ ಫ್ಲೋ ಆಗುತ್ತೆ. ಈಗ ಕರೆಂಟ್ ರೆಸಿಸ್ಟರ್ ಮುಖಾಂತರ ಫ್ಲೋ ಆದ್ರೆ ಸೊ ನಾವೇನ್ ಹೇಳ್ತೀವಿ, ವೋಲ್ಟೇಜ್ ಅಪಿಯರ್ ಆಗುತ್ತೆ. ಸೊ ವೋಲ್ಟೇಜ್ ಏನಂತ ಬರೀತೀವಿ, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಸೊ ಹಾಗಾಗಿ ನಮ್ಗೆ ಈಗ ಔಟ್ಪುಟ್ ವೋಲ್ಟೇಜ್ ಸಿಗ್ತಾ ಇದೆ ಅಂತ ಗೊತ್ತಾಯ್ತು.
So output voltage appears across RL. ಸೊ ಔಟ್ಪುಟ್ ವೋಲ್ಟೇಜ್ ನಮಗೆ ಸಿಗ್ತಾ ಇದೆ. ಈಗ ಎರಡನೇ ಪಾರ್ಟಿಗೆ ಬರ್ತೀನಿ. ಎರಡನೇ ಪಾರ್ಟ್ ಏನು? ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಆಫ್ ದಿ ಇನ್ಪುಟ್ ಸಿಗ್ನಲ್. ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್. ರೈಟ್. ಸೊ ಈಗ ಸೆಂಟೆನ್ಸ್ ಏನು ಬರಿಬೇಕು ನೋಡ್ಕೊಳ್ಳಿ. ಸೊ ಈ ಸಂದರ್ಭದಲ್ಲಿ ಏನಾಗಿರುತ್ತೆ, ಪೊಲಾರಿಟಿ ರಿವರ್ಸ್ ಆಗುತ್ತೆ ಎ ಸಿ ಸಿಗ್ನಲ್ ಅಲ್ಲಿ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಬಿ ವಿಲ್ ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ದ್ಯಾನ್ ಎಗಿಂತ ಬಿ ಹೈಯರ್ ಪೊಟೆನ್ಷಿಯಲ್ ಅಲ್ಲಿ ಇರುತ್ತೆ. ಬಿ ಇಸ್ ಅಟ್ ಹೈಯರ್ ಪೊಟೆನ್ಷಿಯಲ್ ದ್ಯಾನ್ ಎ. ಬಿ ಇಸ್ ಅಟ್ ಹೈಯರ್ ಪೊಟೆನ್ಷಿಯಲ್ and he is at lower potential. ಸೊ ಈ ಸಂದರ್ಭದಲ್ಲಿ D1 ರಿವರ್ಸ್ ಬಯಾಸ್ ಆಗಿರುತ್ತೆ. ರಿವರ್ಸ್ ಬಯಾಸ್ಡ್. D2 ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. D2 is forward biased and conduct. And conduct. ಸೊ ಈಗ ನೋಡ್ಕೊಳ್ಳಿ, D2 ಫಾರ್ವರ್ಡ್ ಬಯಾಸ್ ಆಗಿದ್ರೆ ಅದು ಹೇಗೆ ಕಂಡಕ್ಟ್ ಮಾಡುತ್ತೆ ಅಂತ. ಸೊ ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಈ ತರ ಇರುತ್ತೆ. ಸೊ D1 ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಕಂಡಕ್ಟ್ ಮಾಡಲ್ಲ. ಸೊ ಕರೆಂಟ್ ಹ್ಯಾಸ್ ಟು ಫ್ಲೋ ಥ್ರೂ RL ಫ್ರಮ್ X to Y. ಸೊ ಈಗಲೂ ಕೂಡ ನಮಗೆ ಕರೆಂಟ್ X ಇಂದ Y ಕಡೆಗಿದೆ. ಸೊ ಕರೆಂಟ್ ಫ್ಲೋಸ್ ಥ್ರೂ RL. ಫ್ರಮ್ X to Y. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನು? ಡೈರೆಕ್ಷನ್ ಆಫ್ ಕರೆಂಟ್ ರಿವರ್ಸ್ ಆಗ್ತಾ ಇಲ್ಲ, ಅಂದ್ರೆ ಇದು DC ಸಿಗ್ನಲ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಸೊ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಔಟ್ಪುಟ್ ವೋಲ್ಟೇಜ್ ಬರುತ್ತೆ ಅಂತ. ಸೊ ಔಟ್ಪುಟ್ ವೋಲ್ಟೇಜ್ ಅಪಿಯರ್ಸ್ ಅಕ್ರಾಸ್ RL. ಇಲ್ಲಿ ನೀವು ಮುಖ್ಯವಾಗಿ ಒಂದು ಅಂಶನ ಗಮನಿಸಬೇಕು. ಕೆಲವು ಸತಿ ಪ್ರಶ್ನೆಯಲ್ಲಿ ಡೈರೆಕ್ಟ್ ಆಗಿ ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ಸ್ ನ ಬರೀರಿ ಅಂತ ಕೇಳ್ತಾರೆ, ಕೆಲವು ಸತಿ ಕೇಳೋದಿಲ್ಲ. ಕೇಳಲಿ ಬಿಡ್ಲಿ, ಇದು ತುಂಬಾ ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ಉತ್ತರ ಆಗಿರೋದ್ರಿಂದ ನೀವು ವಿತೌಟ್ ಮಿಸ್ ಇನ್ಪುಟ್ ಮತ್ತೆ ಔಟ್ಪುಟ್ ವೇವ್ ಫಾರ್ಮ್ಸ್ ನ ಖಂಡಿತ ತಪ್ಪದೆ ಬರೀರಿ, ಯಾಕಂದ್ರೆ ರಿಸ್ಕ್ ತಗೊಳ್ಳೋದು ಬೇಡ. ಓಕೆ, ಸೊ ಅದನ್ನು ಕೂಡ ಸ್ಪೀಡ್ ಆಗಿ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ವೇವ್ ಫಾರ್ಮ್ಸ್ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲಿಗೆ Y ಆಕ್ಸಿಸ್ ಬರೆಯೋಣ. ನಾನು ರಫ್ ಆಗಿ ಸ್ಕೆಚ್ ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ನೀಟಾಗಿ ಸ್ಕೆಚ್ ಮಾಡಿ. ಸೊ ಇದು ನಾನು ಇನ್ಪುಟ್ ವೇವ್ ಫಾರ್ಮ್ಸ್ ಬರೆಯೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಸೊ ಇನ್ಪುಟ್ ವೇವ್ ಫಾರ್ಮ್ ಅಲ್ಲಿ ಏನಿರುತ್ತೆ, ಇನ್ಪುಟ್ ವೋಲ್ಟೇಜ್ ವರ್ಸಸ್ ಟೈಮ್ ಗ್ರಾಫ್ ಅದು. ಓಕೆ, ಇದು ಔಟ್ಪುಟ್ ವೇವ್ ಫಾರ್ಮ್ಸ್ ಬರಿತಾ ಇದ್ದೀನಿ ನಾನು. ಇದು ಔಟ್ಪುಟ್ ವೋಲ್ಟೇಜ್ ವರ್ಸಸ್ ಟೈಮ್ ಗ್ರಾಫ್ ಆಗಿರುತ್ತೆ. ಇಲ್ಲಿ ಗ್ರಿಡ್ ಲೈನ್ಸ್ ನ ಹಾಕೊಂಡ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ನಾವು ಸಿಮೆಟ್ರಿಕ್ ಆಗಿ ತುಂಬಾ ಚೆನ್ನಾಗಿ ಗ್ರಾಫ್ ನ ತೋರಿಸಬಹುದು. ಸೊ ಇದೇನಾಗಿದೆ, ಪೀಕ್ ವೋಲ್ಟೇಜಸ್ ನ ತೋರಿಸೋದಕ್ಕೋಸ್ಕರ ಹಾಕೊಂಡಿರೋ ರೆಫರೆನ್ಸ್ ಲೈನು. ಇದು ಔಟ್ಪುಟ್ ವೋಲ್ಟೇಜ್, ಅದು ಕೂಡ ಸೇಮ್ ಪೀಕ್ ಇರುತ್ತೆ. ಸೊ ಅಷ್ಟೇ ಗ್ಯಾಪ್ ಕೊಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದೀರಾ ಅಷ್ಟೇ ಇಲ್ಲೂ ಕೊಡಿ. ಸೊ ಆಮೇಲೆ
ಆಫ್ ಸೈಕಲ್ಸ್ನ ತೋರಿಸೋದಕ್ಕೋಸ್ಕರ ಇನ್ನೊಂದು ವರ್ಟಿಕಲ್ ಗ್ರಿಡ್ ಲೈನ್ಸ್ನ ಡ್ರಾ ಮಾಡಿ, ಅಲ್ಲೂ ಅಷ್ಟೇ ಸ್ಪೇಸಿಂಗ್ ಈಕ್ವಲ್ ಆಗಿರಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಾನು ತುಂಬ ರಫ್ ಆಗಿ ಸ್ಕೆಚ್ ಮಾಡ್ತಾ ಇದ್ದೀನಿ. ಸೊ ನೀವು ನೀಟಾಗಿ ಸ್ಕೆಚ್ ಮಾಡಿ. ಓಕೆ, ಇವೆಲ್ಲ ಸ್ಪೀಡಾಗಿ ಬರಿಬೇಕು ಎಕ್ಸಾಮಲ್ಲಿ, ಆ ಥರ ನೀವು ತಯಾರಿ ಮಾಡಿರಬೇಕು. ಓಕೆ, ಸೊ ಈಗ ವೇವ್ ಫಾರ್ಮ್ಸ್ ಬರಿತಿದ್ದೀನಿ, ನೋಡ್ಕೊಳ್ಳಿ. ಸೊ ಇನ್ಪುಟ್ ಅಂದರೆ ಏನದು? ಎ ಸಿ ಸಿಗ್ನಲ್. ಹಾಗಾಗಿ ಏನಿರುತ್ತೆ? ಈ ಥರ ಒಂದು ಸಿಗ್ನಲ್ ಬರೀತೀರ ನೀವು, ಎ ಸಿ ಸಿಗ್ನಲ್. ಓಕೆ, ಸೊ ಈಗ ಡಿ ಸಿ ಸಿಗ್ನಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಕಂಡಕ್ಟ್ ಮಾಡ್ತಾ ಇದೆ ಮತ್ತು ಔಟ್ಪುಟ್ ವೋಲ್ಟೇಜ್ ಬರ್ತಾ ಇದೆ. ನೆಗೆಟಿವ್ ಹಾಫ್ ಸೈಕಲಲ್ಲಿ ಕೂಡ ನಮಗೆ ಕಂಡಕ್ಷನ್ ಆಗ್ತಾ ಇದೆ, ಔಟ್ಪುಟ್ ವೋಲ್ಟೇಜ್ ಬರ್ತಾ ಇದೆ, ಬಟ್ ಪೊಲಾರಿಟಿ ರಿವರ್ಸ್ ಆಗ್ತಾ ಇಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ನಮಗೆ ಬೋತ್ ದಿ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಔಟ್ಪುಟ್ ಬರ್ತಾ ಇದೆ, ಪೊಲಾರಿಟಿ ಚೇಂಜ್ ಆಗ್ತಾ ಇಲ್ಲ. ಸೊ ಈ ಥರ ನಾವು ಬರಿತೀವಿ. ಇನ್ನೊಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಯಾವ ಡಯೋಡಿಂದ ನಮ್ಗೆ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇದೆ ಅಂತ. ಸೊ ಪಾಸಿಟಿವ್ ಹಾಫ್ ಸೈಕಲಲ್ಲಿ D1 ಕಂಡಕ್ಟ್ ಮಾಡ್ತಾ ಇದೆ, ಅದರಿಂದ ನಮ್ಗೆ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇದೆ. ನೆಗೆಟಿವ್ ಹಾಫ್ ಸೈಕಲಲ್ಲಿ D2 ಕಂಡಕ್ಟ್ ಮಾಡ್ತಾ ಇದೆ, ಅದರಿಂದ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇದೆ. ಸೊ ಇಷ್ಟು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಖಂಡಿತವಾಗ್ಲೂ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಜೊತೆಯಲ್ಲಿ ಕೆಲವು ಸತಿ 1 ಮಾರ್ಕಿಗೆ ಕ್ವಶನ್ನ ಟ್ಯಾಗ್ ಮಾಡ್ತಾರೆ. ಸೊ ವಾಟ್ ಈಸ್ ರೆಕ್ಟಿಫೈರ್ ಅಂತ ಕೇಳಬಹುದು. ವಾಟ್ ಈಸ್ ರೆಕ್ಟಿಫೈಯರ್? ಸೊ ರೆಕ್ಟಿಫೈಯರ್ ಅಂದರೆ ಡಿವೈಸ್ ಅಥವಾ ಸರ್ಕ್ಯೂಟ್. ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಎ ಸಿ ಸಿಗ್ನಲ್ ಇಂಟು ಡಿ ಸಿ ಸಿಗ್ನಲ್ ಅಂತ ಬರೀರಿ, ಅಥವಾ ಇಟ್ ಈಸ್ ಅ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಎ ಸಿ ಸಿಗ್ನಲ್ ಇಂಟು ಡಿ ಸಿ ಸಿಗ್ನಲ್ ಅಂತ ಬರೀರಿ. ಸೊ ಅಲ್ಲಿಗೆ 1 ಮಾರ್ಕ್ ಬರುತ್ತೆ. ಸೊ ಅಥವಾ ಅವ್ರಿಗೆ ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ರೆಕ್ಟಿಫಿಕೇಶನ್ ಅಂತ ಕೇಳ್ಬೋದು. ವಾಟ್ ಈಸ್ ರೆಕ್ಟಿಫಿಕೇಶನ್? ಸೊ ರೆಕ್ಟಿಫಿಕೇಶನ್ ಅಂದ್ರೇನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಎ ಸಿ ಸಿಗ್ನಲ್ ಇಂಟು ಡಿ ಸಿ ಸಿಗ್ನಲ್ ಅಂತ ನೀವು ಬರೆದ್ರೆ ಅದಕ್ಕೂ 1 ಮಾರ್ಕ್ ಬರುತ್ತೆ. ಸೊ ಇದಲ್ಲದೆ ಕೆಲವು ಸತಿ ವೈ ದಿಸ್ ಸರ್ಕ್ಯೂಟ್ ಇಸ್ ಕಾಲ್ಡ್ ಆಸ್ ಫುಲ್ ವೇವ್ ರೆಕ್ಟಿಫೈರ್, ಇದನ್ನು ಯಾಕೆ ನಾವು ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಅವಾಗ ನೀವೇನು ಹೇಳಬೇಕು? ಸಿನ್ಸ್ ಔಟ್ಪುಟ್ ವೋಲ್ಟೇಜ್ ಅಪಿಯರ್ಸ್ ಫಾರ್ ಬೋತ್ ದಿ ಆಫ್ ಸೈಕಲ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಫುಲ್ ವೇವ್ ರೆಕ್ಟಿಫೈರ್. ಎರಡೂ ಆಫ್ ಸೈಕಲ್ ಅಲ್ಲಿ ನಂಗೆ ಔಟ್ಪುಟ್ ವೋಲ್ಟೇಜ್ ಸಿಗ್ತಾ ಇರೋದ್ರಿಂದ ಇದನ್ನ ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ ಅಂತ ನೀವು ಹೇಳಬೇಕು. ಸೊ ಧನ್ಯವಾದಗಳು. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ತಲುಪೋ ಥರ ಶೇರ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಲರ್ನಿಂಗ್.